ನಮಸ್ಕಾರ ಸ್ನೇಹಿತರೆ, ಇವತ್ತು ಆಕಾಶದಲ್ಲಿ ಒಂದು ಅದ್ಭುತವಾದ ನೈಸರ್ಗಿಕ ಪವಾಡವೇ ನಡೆದಿದೆ. ಅದೇ ಈ ವರ್ಷದ ಚಂದ್ರಗ್ರಹಣ. ಭೂಮಿ, ಸೂರ್ಯ ಮತ್ತು ಚಂದ್ರ ಮೂರೂ ಒಟ್ಟಾಗಿ ಆಡೋ ಈ ಬೆಳಕಿನ ಆಟ ಇದೆಯಲ್ಲ, ಅದು ನೋಡೋಕೆ ನಿಜಕ್ಕೂ ಕಣ್ಣು ಎರಡು ಸಾಲದು. ಇವತ್ತಿನ ಈ ಗ್ರಹಣ ಜಗತ್ತಿನ ಬಹಳಷ್ಟು ಕಡೆಗಳಲ್ಲಿ ಕಂಡಿದೆ. ವಿಶೇಷವಾಗಿ ಉತ್ತರ ಮತ್ತು ದಕ್ಷಿಣ ಅಮೆರಿಕ, ಏಷ್ಯಾ ಖಂಡದ ಕೆಲ ಭಾಗಗಳು, ಆಸ್ಟ್ರೇಲಿಯಾ ಮತ್ತು ಪೆಸಿಫಿಕ್ ಸಾಗರದ ಸುತ್ತಮುತ್ತ ಇರೋ ದೇಶಗಳಲ್ಲಿ ಜನರು ಈ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ನಮ್ಮ ಭಾರತದಲ್ಲೂ ಈ ಗ್ರಹಣದ ದರ್ಶನವಾಗಿದೆ. ಆದರೆ ನಾವು ಅಂದುಕೊಂಡಷ್ಟು ಗಾಢವಾಗಿ ಇದು ಕಾಣಿಸಿಲ್ಲ ಅನ್ನೋದು ಸ್ವಲ್ಪ ಬೇಸರದ ವಿಷಯವೇ ಆದರೂ ಖಗೋಳ ವಿಜ್ಞಾನದ ದೃಷ್ಟಿಯಿಂದ ಇದು ತುಂಬಾನೇ ಮುಖ್ಯವಾದ ಘಟನೆ. ಈ ಚಂದ್ರಗ್ರಹಣ ಅನ್ನೋದು ಕೇವಲ ಖಗೋಳ ವಿಜ್ಞಾನದ ಆಟ ಮಾತ್ರವಲ್ಲ, ಇದರ ಹಿಂದೆ ನೂರಾರು ಕಥೆಗಳು, ನಂಬಿಕೆಗಳು ಮತ್ತೆ ಅಷ್ಟೇ ಕುತೂಹಲಕಾರಿ ವಿಜ್ಞಾನ ಅಡಗಿದೆ. ಚಂದ್ರಗ್ರಹಣ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯ ಮತ್ತೆ ಚಂದ್ರನ ನಡುವೆ ಭೂಮಿ ಅಡ್ಡ ಬಂದಾಗ ಉಂಟಾಗೋ ನೆರಳಿನ ಆಟ ಅಷ್ಟೇ. ಆದ್ರೆ ಈ ಬಾರಿಯ ಗ್ರಹಣ ಜಗತ್ತಿನಾದ್ಯಂತ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದೆ. ಯಾಕೆ ಅಂತಂದ್ರೆ ಇದು ಸಾಮಾನ್ಯ ಗ್ರಹಣಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಏಷ್ಯಾದ ಕೆಲವು ಭಾಗಗಳಲ್ಲಿ ಇದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಮ್ಮ ಭಾರತದಲ್ಲೂ ಇದರ ಪ್ರಭಾವ ಸ್ವಲ್ಪ ಮಟ್ಟಿಗೆ ಗೋಚರ ಆಗ್ತಿದೆ ಅನ್ನೋದು ವಿಶೇಷ. ಈ ಸಲದ ಗ್ರಹಣವನ್ನ ಎಲ್ಲರೂ ರಕ್ತ ಚಂದ್ರಗ್ರಹಣ ಅಥವಾ ಬ್ಲಡ್ ಮೂನ್ ಅಂತ ಕರೀತಾ ಇರೋದನ್ನ ನೀವು ಕೂಡ ಕೇಳಿರಬಹುದು. ಕೇಳೋಕೆ ಸ್ವಲ್ಪ ಭಯಾನಕ ಅನ್ಸಿದ್ರು ಇದರ ಹಿಂದೆ ಇರುವುದು ಪಕ್ಕಾ ಸೈಂಟಿಫಿಕ್ ರೀಸನ್ ಅಷ್ಟೇ. ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರ ಪೂರ್ತಿಯಾಗಿ ಕತ್ಲಾಗಬೇಕಿತ್ತು ಅಲ್ವಾ? ಆದ್ರೆ ಹಾಗಾಗಲ್ಲ. ಬದಲಿಗೆ ಚಂದ್ರ ಕೆಂಪಾಗಿ ಮಿನುಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಭೂಮಿಯ ವಾತಾವರಣ. ಸೂರ್ಯನ ಬಿಳಿ ಬೆಳಕು ಭೂಮಿಯ ವಾಯುಮಂಡಲದ ಮೂಲಕ ಹಾದು ಹೋಗುವಾಗ ಅಲ್ಲಿರೋ ಧೂಳು ಮತ್ತೆ ಅನಿಲದ ಕಣಗಳು ನೀಲಿ ಬಣ್ಣವನ್ನ ಚದುರಿಸಿ ಬಿಡುತ್ತವೆ. ಆದ್ರೆ ಕೆಂಪು ಬಣ್ಣದ ಅಲೆಗಳು ಮಾತ್ರ ನೇರವಾಗಿ ಚಂದ್ರನ ಮೇಲೆ ಬೀಳುತ್ತವೆ. ಇದನ್ನೇ ವಿಜ್ಞಾನದಲ್ಲಿ ರೇಲೆ ಸ್ಕ್ಯಾಟರಿಂಗ್ ಅಂತ ಕರೀತಾರೆ. ಅಂದ್ರೆ ಭೂಮಿಯ ಸುತ್ತ ಇರೋ ವಾತಾವರಣ ಒಂಥರ ಫಿಲ್ಟರ್ ತರ ಕೆಲಸ ಮಾಡಿ ಕೇವಲ ಕೆಂಪು ಬೆಳಕನ್ನ ಮಾತ್ರ ಚಂದ್ರನ ಕಡೆಗೆ ಕಳುಹಿಸುತ್ತೆ. ಅದಕ್ಕೆ ನಮಗೆ ಚಂದ್ರ ಕೆಂಪಾಗಿ ಕಾಣೋದು. ಆದ್ರೆ ನಮಗೆಲ್ಲ ಒಂದು ಕುತೂಹಲ ಇರೋದು ಏನು ಅಂತಂದ್ರೆ, ಬೇರೆ ದೇಶಗಳಲ್ಲಿ ಕೆಂಪಾಗಿ ಕಂಡ ಚಂದಮಾಮ ನಮ್ಮ ಭಾರತದಲ್ಲಿ ಅಷ್ಟೊಂದು ಕೆಂಪಾಗಿ ಯಾಕೆ ಕಾಣಿಸಲಿಲ್ಲ ಅಂತ. ನೋಡಿ ಗೆಳೆಯರೆ, ಇದು ನಾವು ಇರೋ ಭೂಗೋಳದ ಸ್ಥಾನದ ಮೇಲೆ ನಿರ್ಧಾರವಾಗುತ್ತೆ. ಈ ಚಂದ್ರಗ್ರಹಣ ಭಾರತದಲ್ಲಿ ಸೂರ್ಯಾಸ್ತದ ಸಮಯದಲ್ಲೇ ಶುರುವಾದ್ದರಿಂದ ಅಥವಾ ಚಂದ್ರ ಉದಯಿಸುವಾಗಲೇ ಗ್ರಹಣದ ಅಂತ್ಯದ ಹಂತದಲ್ಲಿ ಇದ್ದದ್ರಿಂದ ನಮಗೆ ಆ ಗಾಢ ಕೆಂಪು ಬಣ್ಣ ಅಷ್ಟಾಗಿ ಗೋಚರಿಸಿಲ್ಲ. ಅಂದ್ರೆ ಪೂರ್ಣ ಚಂದ್ರಗ್ರಹಣದ ಅವಧಿ ಮುಗಿದು ಚಂದ್ರ ಹೊರಬರುವಾಗ ಭಾರತದಲ್ಲಿ ಚಂದ್ರೋದಯ ಆಗಿದ್ದರಿಂದ ನಮಗೆ ಆ ರಕ್ತವರ್ಣದ ತೀವ್ರತೆ ಸ್ವಲ್ಪ ಕಡಿಮೆ ಅನುಭವಕ್ಕೆ ಬಂತು. ಆದರೆ ಪೂರ್ವ ಭಾರತದ ಕೆಲವು ಕಡೆಗಳಲ್ಲಿ ಜನರಿಗೆ ಈ ಅದ್ಭುತ ಸ್ವಲ್ಪ ಮಟ್ಟಿಗೆ ಕಾಣಸಿಕ್ಕಿದೆ. ನಮ್ಮ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಚಂದ್ರಗ್ರಹಣಕ್ಕೆ ಬರೀ ವಿಜ್ಞಾನದ ದೃಷ್ಟಿ ಮಾತ್ರವಲ್ಲ, ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಕೂಡ ಇದೆ. ಪುರಾಣಗಳ ಪ್ರಕಾರ ರಾಹು ಮತ್ತೆ ಕೇತು ಅನ್ನೋ ಛಾಯಾಗ್ರಹಗಳು ಚಂದ್ರನನ್ನ ನುಂಗಲು ಬಂದಾಗ ಗ್ರಹಣ ಸಂಭವಿಸುತ್ತೆ ಅಂತ ನಂಬಲಾಗುತ್ತೆ. ಇದು ಕೇವಲ ಕಥೆಯಲ್ಲ, ಇದರ ಹಿಂದೆ ಒಂದು ನೈತಿಕ ಸಂದೇಶ ಕೂಡ ಇದೆ. ಗ್ರಹಣ ಕಾಲವನ್ನ ಅಶುಭ ಅಂತ ಭಾವಿಸುವುದಕ್ಕಿಂತ ಹೆಚ್ಚಾಗಿ ಅದನ್ನ ಆತ್ಮಾವಲೋಕನದ ಸಮಯ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿನ ಶಕ್ತಿ ವ್ಯತ್ಯಾಸವಾಗುವುದರಿಂದ ದೇಹ ಮತ್ತೆ ಮನಸ್ಸಿನ ಮೇಲೆ ಪರಿಣಾಮ ಬೀರಬಾರದು ಅನ್ನೋ ಕಾರಣಕ್ಕೆ ಉಪವಾಸ ಇರೋದು ಅಥವಾ ಧ್ಯಾನ ಮಾಡೋದು ರೂಢಿಯಲ್ಲಿದೆ. ದೇವಸ್ಥಾನಗಳ ಬಾಗಿಲು ಹಾಕೋದು ಕೂಡ ಇದೇ ಕಾರಣಕ್ಕೆ. ಅಂದ್ರೆ ಆ ಸಮಯದಲ್ಲಿ ಹೊರಸೂಸುವ ಕಿರಣಗಳು ವಿಗ್ರಹಗಳ ಮೇಲೆ ಅಥವಾ ಪ್ರಸಾದದ ಮೇಲೆ ಬೀಳಬಾರದು ಅನ್ನೋದು ಒಂದು ನಂಬಿಕೆ. ಇನ್ನು ಜನಸಾಮಾನ್ಯರು ಈ ಗ್ರಹಣವನ್ನ ಹೇಗ್ ನೋಡ್ಬೇಕು ಅಂತಂದ್ರೆ, ಸೂರ್ಯ ಗ್ರಹಣದ ಹಾಗೆ ಇದಕ್ಕೆ ಯಾವುದೇ ವಿಶೇಷ ಕನ್ನಡಕದ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ನಿಮ್ಮ ಬರಿಗಣ್ಣಿನಿಂದಲೇ ಈ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಳ್ಳಬಹುದು. ಹಿರಿಯರು ಹೇಳೋ ಪ್ರಕಾರ ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿ ಮನೆಯನ್ನ ಶುದ್ಧಗೊಳಿಸಿ ಹೊಸ ಅಡುಗೆ ಮಾಡೋದು ಒಂದು ಸಂಪ್ರದಾಯ.
ವಿಜ್ಞಾನ ಏನೇ ಹೇಳಿದ್ರೂ ಪ್ರಕೃತಿಯ ಈ ಬದಲಾವಣೆಗೆ ಗೌರವ ಕೊಡೋದು ನಮ್ಮ ಸಂಸ್ಕೃತಿ. ಈ ಬಾರಿಯ ಗ್ರಹಣ ನಮಗೆ ಕಲಿಸೋ ಪಾಠ ಅಂದ್ರೆ ಎಷ್ಟೇ ಕತ್ತಲು ಬಂದರೂ ಕೂಡ ಅದು ಶಾಶ್ವತ ಅಲ್ಲ. ಸ್ವಲ್ಪ ಸಮಯದ ನಂತರ ಚಂದ್ರ ಮತ್ತೆ ಹೇಗೆ ಪ್ರಕಾಶಮಾನವಾಗಿ ಹೊರಬರ್ತಾನೋ ಹಾಗೆಯೇ ನಮ್ಮ ಜೀವನದ ಕಷ್ಟಗಳು ಕೂಡ ಕಳೆದು ಹೊಸ ಬೆಳಕು ಬರುತ್ತೆ ಅನ್ನೋದೇ ಈ ದಿನದ ವಿಶೇಷ ಸಂದೇಶ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಮತ್ತು ಗ್ರಹಣದ ಈ ರೋಚಕ ವಿಚಾರಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಬೇಕಿದ್ರೆ ತಿಳಿಸಿ. ನಮಸ್ಕಾರ.